ಧರ್ಮಗುರು ಬಸವಣ್ಣನವರನ್ನ ಸ್ಮರಿಸಿಕೊಂಡು ಅನುಭವ ಮಂಟಪದ ಶಿಲ್ಪಿ, ಕನ್ನಡದ ಪಟ್ಟದೇವರೆಂದೇ ಖ್ಯಾತನಾಮರಾದ ಸದ್ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನ ಸ್ಮರಿಸಿಕೊಂಡು ಜನ ಅಂತರಂಗದ ಶಕ್ತಿ ಮಾತೃ ಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಇಂದಿನ ದಿವಸ ನಾವು ಇಲ್ಲಿ ಇತ್ತೀಚೆಗೆ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಮಟ್ಟದ ಪರಮ ಶಿಷ್ಯರು ಹಾಗೂ ಈ ನಾಡು ಹೀಗಾಗಿ ರಾಜಕೀಯ ರಂಗದಲ್ಲಿ ಅನೇಕ ಸಾಮಾಜಿಕ ರಂಗದಲ್ಲಿ, ಶೈಕ್ಷಣಿಕ ರಂಗದಲ್ಲಿ ಅನೇಕ ಸೇವೆಗೈದಿರ್ತಕ್ಕಂಥ ದೊಡ್ಡ ಅದು ಮನೆತನ, ಖಂಡ್ರೆ ಮನೆತನ. ಅಂಥವರು ಅಧ್ಯಕ್ಷ ಆಗಿದ್ದ ಸಲುವಾಗಿ ನಾವು ಸಭೆಯನ್ನು ಕರೆದಿದ್ದೀವಿ. ಎಲ್ಲರೂ ಕೂಡ್ಕೊಂಡು ಸಾಮೂಹಿಕವಾಗಿ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರನ್ನ ಕೂಡಿಸ್ಕೊಂಡು ಇಲ್ಲಿ ಸಭೆ ಕರೆದಾಗ ಎಲ್ಲರೂ ಭಾಳ ಒಮ್ಮನಸ್ದಿಂದ ನಮ್ಮ ಭಾಗಕ್ಕೆ ಇಂಥ ದೊಡ್ಡ ಸ್ಥಾನ ಸಿಕ್ಕಿದ ಸಲುವಾಗಿ ನಮ್ಮ ಖುಷಿ ಹಾಗೂ ನಮ್ಗೆ ಆನಂದಕ್ಕೋಸ್ಕರ ಒಂದು ಅಭಿನಂದನಾ ಸಲ್ಲಿಸಬೇಕನ್ನೋ ಉದ್ದೇಶ ಇಟ್ಕೊಂಡು ಇಲ್ಲೊಂದು ಅಭಿನಂದನಾ ಸಮಿತಿ ಮಾಡಿದ್ದೀವಿ. ಅನೇಕರು ಇಲ್ಲೆಲ್ಲರೂ ಬಂದಿದ್ದರು. ಈ ಅಭಿನಂದನಾ ಸಮಿತಿಯ ಅಧ್ಯಕ್ಷರಾಗಿ ಇವತ್ತು ನಾವು ರಾಜಶೇಖರ್ ಅಷ್ಟುರೆ ಹಿರಿಯ ನ್ಯಾಯವಾದಿಗಳನ್ನು ಅವರನ್ನು ಆಯ್ಕೆ ಮಾಡಿದ್ದೀವಿ. ಅವರು ಅಧ್ಯಕ್ಷತೆಯಲ್ಲಿ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಅನೇಕ ಸಂಘ ಸಂಸ್ಥೆ ಎಲ್ಲರ ಪರವಾಗಿ ನಮ್ಮ ಚಂದ್ರಕಾಂತ್ ಪಾಟೀಲ್ ಅವರು, ಬಸವರಾಜ ಮರೇಣ್ಣವರು, ನಮ್ಮ ವಿಜಯಕುಮಾರ್ ರಾಜಭವನ್ ಅವರು, ನಮ್ಮ ಸುಭಾಷ್ ಕಾರಮಂಗಿ ಅವರು ಹಾಗೂ ನಾಗಭೂಷಣ್ ಮಾಂಬಡಿಯವರು, ಶಂಭುಲಿಂಗ ಕಾಮಣ್ಣನವರು ಹಾಗೂ ನಮ್ಮ BG ಪಾಟೀಲ್ ಅನೇಕರು ಒಂದು ಎಲ್ಲರನ್ನ ಒಳಗೊಂಡು ಈ ಒಂದು ಸಮಿತಿ ರಚನೆ ಮಾಡಿ ಇಂದಿನ ದಿವಸ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿ, ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಇವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಏನಂತಂದರೆ, ಭಾಲ್ಕಿ ಮಠ ಯಾವಾಗಲೂ ಜನಪರ, ಜೀವಪರ, ಕಲೆ, ಸಾಹಿತ್ಯ, ಕ್ರೀಡೆ, ಸಾಂಸ್ಕೃತಿಕ, ಶೈಕ್ಷಣಿಕ ರಂಗದಲ್ಲಿ ಯಾರ್ಯಾರು ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಯಾರು ಸರಿಯಾಗಿ ಸೇವಾ ಮಾಡ್ತಾರೋ ಅಂಥವ್ರನ್ನು ಗುರುತಿಸಿ ಅವರಿಗೆ ಅಭಿನಂದಿಸೋದು, ಸನ್ಮಾನ ಮಾಡ್ತಕ್ಕಂಥದ್ದು, ಪ್ರೋತ್ಸಾಹ ಕೊಡ್ತಕ್ಕಂಥ ಉದ್ದೇಶ. ಅವ್ರು ಇನ್ನೂ ಹೆಚ್ಚೆಚ್ಚು ಅವ್ರಿಂದ ಸಮಾಜಕ್ಕೆ, ನಾಡಿಗೆ, ರಾಷ್ಟ್ರಕ್ಕೆ ಒಳ್ಳೆಯದಾಗಲಿ ಅನ್ನುವ ಸದುದ್ದೇಶ ಇಟ್ಕೊಂಡು ಯಾವಾಗಲೂ ಗೌರವ ಸಲ್ಲಿಸ್ತಕ್ಕಂಥದ್ದು. ನಮಗೆ ಇವತ್ತಿನ ದಿವಸ ಭಾಲ್ಕಿ ಅಂದರೆ ನಮಗೊಂದು ಹೆಮ್ಮೆ, ಗೌರವ. ಕಾರಣ ಏನು ಅಂದರೆ ಎಲ್ಲ ರೀತಿಯಿಂದ ಬೆಳೆಸಿದ್ದೇ ಅದು ಭಾಲ್ಕಿ. ಹೀಗಾಗಿ ಭಾಲ್ಕಿಯಲ್ಲಿ ಖಂಡ್ರೆ ಮನೆ ತಂದು ಅಗಾಧ ಕೊಡುಗೆ ಇದೆ. ಲೋಕನಾಯಕರಾಗಿರ್ತಕ್ಕಂಥ ಭೀಮಣ್ಣ ಖಂಡ್ರೆಯವರು ಹಾಗೂ ಮುಂದೆ ಅವರ ಮಗ ಆಗಿರ್ತಕ್ಕಂಥ ಈಶ್ವರ ಖಂಡ್ರೆಯವರು ಮತ್ತು ಮುಂದೆ ಅವರು ಸಾಗರ್ ಖಂಡ್ರೆಯವರು ಇಡೀ ಮನೆತನವೇ ಒಂದು ಸೇವೆಯಲ್ಲಿ ಕಾರ್ಯ ಮಾಡ್ಕೋತ ಬರ್ತಾ ಇದ್ದಾರೆ. ಆ ಹಿನ್ನೆಲೆ ಇಟ್ಕೊಂಡು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಇದು ಭಾಳ ಇತಿಹಾಸ ಪರಂಪರೆ ಉಳ್ತಕ್ಕಂಥದ್ದು. ಅದು 24ನೇ ಅಧ್ಯಕ್ಷರಾಗಿ ನಮ್ಮವರು, ನಮ್ಮ ಮಠದ ಶಿಷ್ಯರು, ನಮ್ಮ ಭಾಗದ ಬೆಳವಣಿಗೆಗೆ ಅಗಾಧ ಕೊಡುಗೆ ಕೊಟ್ಟಂಥ ಈಶ್ವರ ಖಂಡ್ರೆಯವರನ್ನ ಆಯ್ಕೆ ಮಾಡಿದ್ದು ನಮಗೆ ಅತೀ ಖುಷಿ ತಂದುಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ದಿನಾಂಕ 16ನೇ ತಾರೀಕದಂದು ಸಾಯಂಕಾಲ 5 ಗಂಟೆಗೆ ಚನ್ನಬಸವ ಆಶ್ರಮದಲ್ಲಿ ಸರಿಯಾಗಿ 5 ಗಂಟೆಗೆ ಅಭಿನಂದನಾ ಸಮಾರಂಭವನ್ನು ಪರಮ ಪೂಜ್ಯರ ಸನ್ನಿಧಾನದಲ್ಲಿ ಅಭಿನಂದನಾ ಸಮಿತಿ ವತಿಯಿಂದ ಎಲ್ಲರನ್ನ ಇದರಲ್ಲಿ ಸೇರಿಕೊಂಡು ನಾವು 16ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ಈ ಸಮಾರಂಭವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಈ ಸಮಾರಂಭಕ್ಕೆ ಹೆಚ್ಚಿನ ಸಂಖ್ಯೆ ಇದರಲ್ಲಿ ಪಾಲ್ಗೊಳ್ಬೇಕು ಅನ್ನುವ ಉದ್ದೇಶ ಇಟ್ಕೊಂಡು ನಾನು ಎಲ್ಲರನ್ನ ಇಲ್ಲಿ
ಇದು ವೀರಶೈವ ಮಹಾಸಭಾ ಲಿಂಗಾಯತ್ ವೀರಶೈವ ಲಿಂಗಾಯತ್ ಮಹಾಸಭಾ ಇದು ಎಲ್ಲರನ್ನ ಇಮ್ಮಿಟ್ಕೊಳ್ತಕ್ಕಂಥದ್ದು, ಎಲ್ಲರನ್ನ ತಗೊಂಡು ಹೋಗ್ತಕ್ಕಂಥ ಒಂದು ದೊಡ್ಡ ಸಂಘಟನೆ ಇದೆ. ಈ ಸಂಘಟನೆ ಇನ್ನಿಷ್ಟು ಇದರಿಂದ ಬಸವಣ್ಣವ್ರ ಕಾರ್ಯಗಳು ಹೆಚ್ಚು ಆಗಬೇಕು ಅನ್ನುವ ಹಿನ್ನೆಲೆ ಇಟ್ಕೊಂಡು ನಾವು ಅಭಿನಂದನಾ ಸಮಾರಂಭವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಈ ಸಮಾರಂಭಕ್ಕೆ ಹೆಚ್ಚಿನ ಸಂಖ್ಯೆ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ನಾನು ಎಲ್ಲರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ, ಎಲ್ಲರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. 16ನೇ ತಾರೀಕು ಸಾಯಂಕಾಲ 6 ಗಂಟೆಗೆ 5 ಗಂಟೆಗೆ ಚನ್ನಬಸವ ಆಶ್ರಮದಲ್ಲಿ ಹೆಚ್ಚಿನ ಸಂಖ್ಯೆ ಪಾಲ್ಗೊಳ್ಬೇಕು. ಮತ್ತು ಇದರಲ್ಲಿ ಎಲ್ಲ ಸಂಘಟನೆದವರು ಸೇರೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಇದಕ್ಕೆ ಹೆಚ್ಚಿನ ಸಂಖ್ಯೆ ತಾವೆಲ್ಲರೂ ಇದಕ್ಕೆ ಹೆಚ್ಚಿನ ಪ್ರಚಾರ ಪ್ರಸಾರ ಕೊಡ್ರಿ. ವಿಶೇಷವಾಗಿ ಸನ್ಮಾನ್ಯರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವ್ರ ಬಗ್ಗೆ ಹೇಳಬೇಕಂದ್ರೆ, ಇವತ್ತು ಅನುಭವ ಮಂಟಪ ಚನ್ನಬಸವ ಪಟ್ಟದ್ದೇವರು ಅದನ್ನು ಹುಟ್ಟು ಹಾಕಿದವರು, ಅದನ್ನು ಒಂದು ಸ್ವತಃ ಅವರೇ ಕಲ್ಲು ಕಾಂಕ್ರೀಟು ಅವರು ಅದರಲ್ಲಿ ಸಾಕಷ್ಟು ಆ ನಿಟ್ಟಿನಲ್ಲಿ ಕಾರ್ಯ ಮಾಡಿದ್ದವರು. ಭಾಲ್ಕಿದಿಂದ ಪಾದಯಾತ್ರೆ ಮೂಲಕ ಹೋಗಿ ಅನುಭವ ಮಂಟಪ ಸಲುವಾಗೇ ಅವರು ಸುಮಾರು ವರ್ಷಗಳು ಮನೆಗೆ ಅಡ್ಡಾಡಿ ಅದನ್ನು ಪರಿಪೂರ್ಣ ಮಾಡಿ ಅದು ಡಾಕ್ಟರ್ ಜಯದೇವಿ ತಾಯಿ ಲಿಗಾಡಿಯವ್ರ ಕಡೆಯಿಂದ ಲೋಕಾರ್ಪಣೆ ಮಾಡಿದ್ರು. ಅದರ ನಂತರ ಅಪ್ಪವರು ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವ್ರು ಅದನ್ನು ಇನ್ನಿಷ್ಟು ವಿಸ್ತಾರಗೊಳಿಸ್ಲಿಕ್ಕೆ ಅವ್ರದ್ದು ಅಗಾಧ ಸೇವೆ, ಅದಕ್ಕೆ ಭೀಮಣ್ಣ ಖಂಡ್ರೆಯವ್ರದ್ದು ಅಗಾಧ ಸೇವೆ ಇದೆ. ಅದ್ರ ಜೊತೆ ರಾಜಕೀಯ ರಂಗದಲ್ಲಿ ಒಂದು ಸರ್ಕಾರದ ಒಂದು ಇದರಲ್ಲಿ ಪ್ರಾಧಿಕಾರ ರಚನೆ ಮಾಡಿದ ಶ್ರೇಯಸ್ಸು ಅದು ಈಶ್ವರ್ ಖಂಡ್ರೆಯವರಿಗೆ ಸಲ್ತದೆ. ಅದ್ರ ಜೊತೆ ಅನುಭವ ಮಂಟಪ ಅದಕ್ಕೊಂದು ನೀಲಿ ನಕಾಶೆ ಮಾಡಿ ಆ ಅನುಭವ ಮಂಟಪವನ್ನು ಅದು ಯಾವಾಗ ಇವ್ರ ಸರ್ಕಾರ ಇರದೇ ಇದ್ದರೂ ಕೂಡ ಧ್ವನಿ ಎತ್ತಿ ಆ ಅನುಭವ ಮಂಟಪ ಆಗಲಿಕ್ಕೆ ಅದಕ್ಕೆ ಮೂಲ ಕಾರಣಕರ್ತರು ಈಶ್ವರ್ ಖಂಡ್ರೆಯವರು ಇದ್ದಾರೆ ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಇಂಥದ್ದು ಅನೇಕ ಕಾರ್ಯಗಳನ್ನು ಅವರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸಮಾಜ ಒಳಿತಿಗಾಗಿ ಈ ಭಾಗದೆಲ್ಲ ರೀತಿಯ ಬೆಳವಣಿಗೆಗೆ ಅವ್ರ ದೊಡ್ಡ ಕೊಡುಗೆ ಇದೆ. ಇತ್ತೀಚೆಗೆ ಅವರು ಅರಣ್ಯ ಸಚಿವರಾಗಿದ್ದ ಮೇಲೆ ಎಷ್ಟೋ ಭೂಮಿ ಯಾರ್ಯಾರೋ ದೊಡ್ಡ ಶ್ರೀಮಂತರು ದೊಡ್ಡ ರಾಜಕೀಯ ರಂಗದಲ್ಲಿ ಇದ್ದವರು ಕೂಡ ಅವರು ಸ್ವತಃ ಮಾಡ್ಕೊಳ್ತಕ್ಕಂಥವರಿಗೆ ಅದು ಸರ್ಕಾರಕ್ಕೆ ಆ ಭೂಮಿ ಕೊಟ್ಟಂಥ ಶ್ರೇಯಸ್ಸು ಅದು ಈಶ್ವರ್ ಖಂಡ್ರೆಯವರಿಗೆ ಸಲ್ತದೆ. ಅಂಥವರು ಈ ಒಂದು ವೀರಶೈವ ಲಿಂಗಾಯತ್ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದು ನಮಗೆ ಅತಿ ಖುಷಿ, ಅತಿ ಆನಂದ ತಂದು ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ 16ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ಚನ್ನಬಸವ ಆಶ್ರಮದಲ್ಲಿ ಅಭಿನಂದನಾ ಸಮಾರಂಭವನ್ನು ಆಯೋಜನೆ ಮಾಡಿದ್ವಿ. ಅದರದ್ದು ಅಧ್ಯಕ್ಷರಾಗಿ ಹಿರಿಯರು, ಅನುಭಾವಿಗಳು, ನ್ಯಾಯವಾದಿಗಳಾಗಿರ್ತಕ್ಕಂಥ ರಾಜಶೇಖರ್ ಅಷ್ಟ್ರಿಯವರು ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ 16ನೇ ತಾರೀಕು ಸಾಯಂಕಾಲ ಈ ಕಾರ್ಯಕ್ರಮ ನಡೀತದೆ. ಹೆಚ್ಚಿನ ಸಂಖ್ಯೆ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಎಲ್ಲರಿಗೂ ಶರಣು. ಪ್ರಸಾದ ವ್ಯವಸ್ಥೆ ಎಲ್ಲರಿಗೆ ಅಲ್ಲಿ ಮಹಾಪ್ರಸಾದ ಬಂದಂಥ ಜನರಿಗೆ ಎಲ್ಲರಿಗೆ ಪ್ರಸಾದ ವ್ಯವಸ್ಥೆ ಅದು ಅಲ್ಲೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇಲ್ಲ, ಇಲ್ಲಿ ಅಪ್ಪೋರ್ದೇನ ಗದ್ಗಿ ಅದಲ್ಲ, ಅಲ್ಲ ಅಕ್ಕಮಹಾದೇವಿ ಮೂರ್ತಿ ಮುಂದ್ಗಡೆ ದೊಡ್ಡ ಓಪನ್ ಸ್ಟೇಜ್ ಇದು ಮಾಡಿಕೊಂಡು ಅದ್ರ ಹಿಂದೆ ಮತ್ತು ಪ್ರಸಾದ ವ್ಯವಸ್ಥೆ ಅಕ್ಕಮಹಾದೇವಿ ಮೂರ್ತಿ. ಯಾಕಂದ್ರೆ ಸಮಯ ಭಾಳ ಕಡಿಮೆ ಅದ ನಮ್ಗೆ ಹಿಂಗೆ ತಾರೀಕು ಮಹಾಶಿವರಾತ್ರಿ ಮರ್ದಿನ ಈಗ ಎಲ್ಲರೂ ಬೆಂಗಳೂರು ಇರ್ತಾರೆ. ಯಾರಿಗೆ ಫೋನ್ ಹಚ್ಚಿದ್ರು ಬೆಂಗಳೂರು ನಡೀತೀವಿ ಅಂತಾರ ಸಂಗತಿ. ಸಂತೋಷ್ ಬಿಜಿ ಪಾಟೀಲ್ರು ಮತ್ತು ನಮ್ಮ ಸಂಗಮೇಶ್ ಗುಮ್ಮೆ ಇವರೆಲ್ಲ ಕನ್ನಡ ಪರ ಸಂಘಟನೆದವ್ರು ಎಲ್ಲರೂ ಸೇರ್ಕೊಂಡು ಇವರು ಬಂದಂಥ ಸಂಘ ಸಂಸ್ಥೆದವ್ರು ಯಾರ್ಯಾರು ಸನ್ಮಾನ ಮಾಡ್ತಾರೆ ಅದ್ರ ಪೂರ್ತಿ ಪಟ್ಟಿ ಅವ್ರ ಬಲ್ಲಿ ಇರ್ತದೆ. ಅದು ಪೂರ್ತಿ ಆಯೋಜನೆ ವೇದಿಕೆಯಲ್ಲಿ ಎಲ್ಲೂ ಅಸ್ತವ್ಯಸ್ತ ಆಗಂದಾಗ ಅವರೊಂದು 20 ಮಂದಿ ಟೀಮ್ ಪೂರ್ತಿಯಲ್ಲಿ ವೇದಿಕೆ ಮೇಲೆ ಸುತ್ತಮುತ್ತ ನಿಂತಿರ್ತಾರೆ. ನಿಂತು ಒಬ್ಬರಿಗೆ ವೇದಿಕೆ ಕಳಿಸಿ ಸನ್ಮಾನ ಮಾಡೋದು ನಡೆಯೋದು.
ಈ ರೀತಿ ಎಲ್ಲ ಸಂಘ ಸಂಸ್ಥೆದವರು ವೇದಿಕೆಗೆ ಬರ್ತಾರೆ. ವೇದಿಕೆ ಕಾರ್ಯಕ್ರಮ 1 ತಾಸಿನ 1.5 ತಾಸಿನ ವೇದಿಕೆ ಕಾರ್ಯಕ್ರಮ ಮುಗಿಸಿ ಸನ್ಮಾನಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತೀವಿ. ಅದಕ್ಕೆ 20 ಜನ ಟೀಮ್ ಆಗಿ ಯುವಕರು ಸೇರ್ಕೊಂಡು ಅದನ್ನ ಬದಲಾಗಲ್ಲ ಅವ್ರು ನೋಡ್ಕೋತಾರೆ. ಮತ್ತು ನಮ್ಮ ಶರಣಪ್ಪ ಬಿರಾದರ್ ಸರು, ವಿಶ್ವನಾಥಪ್ಪ ಬಿರಾದರು ಅವರೆಲ್ಲ ಪ್ರಸಾದ ವ್ಯವಸ್ಥೆಗೆ ಅಲ್ಲಿ ಸಿದ್ಧತೆ ಮಾಡಿಕೊಂಡು ಬಂದವರಿಗೆ ಪ್ರಸಾದ ವ್ಯವಸ್ಥೆ ಇದು ಮಾಡ್ತಾರೆ. ಇಲ್ಲಿ ಹೆಚ್ಚಿನ ಸಂಘಟನೆದವರು ಭಾಲ್ಕಿಯಲ್ಲಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತು, ಶರಣ ಸಾಹಿತ್ಯ ಪರಿಷತ್ತು, ಜಾಗತಿಕ ಲಿಂಗಾಯತ ಮಹಾಸಭಾ ಮತ್ತೆಲ್ಲ ಪ್ರಮುಖರು ಇಡೀ ಭಾಲ್ಕಿದ್ದೇನು ಹರ ಎಲ್ಲರಿಗೆ ಸಂಪರ್ಕ ಮಾಡಿ ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಇದಕ್ಕೆ ಹೆಚ್ಚಿನ ಸಂಖ್ಯೆ ಬರಬೇಕು. ಇಲ್ಲ ಇಲ್ಲಿ ಅಲ್ಲ ದಸರಿಗೆ ಮಾಡ್ತೇವಲ್ಲ ಕಟ್ಟೋಗಳು ಹಾಕೋತ ನಿಮ್ಮ ಕಡೆಯಿಂದ 25 ಜಾಗ ಇದೆ ಇರ್ತಕ್ಕಂಥ ರಾಜಶೇಖರ ರಸ್ತೆ ಅವರಿಗೆ ಆಲ್ಕಿ ಮಠದಿಂದ ಅವರಿಗೆ ಗೌರವ. ಓಂ ಶ್ರೀ ಗುರು ಬಸವಲಿಂಗಾಯ ಬಿಸಿ ಪಾಟೀಲ್ ಇಲ್ಲಿ ಬರ್ರಿ. ಹೆಸರು ನೋಂದಣಿ ಮಾಡ್ಕೊಂಡು ಎಲ್ಲರಿಗೂ ಬರ್ರಿ ಸಂತೋಷ್. ನಮ್ಮ ಸಂತೋಷ ನಮ್ಮ ಚಲೋ ನೆನಪು ಮಾಡ್ತಾರೆ. ಇಲ್ಲ ಇಲ್ಲ ಅವ್ರು ಅರ್ತೀವಿ ಎಲ್ಲ ಬರ್ರಿ ಸಂತೋಷ್ ಬರ್ರಿ. ಸುರೇಶ್ವರ ಇದು ವಿಶೇಷ ಶಿವನಾಥ್ ಸರ್ ಎಲ್ಲ ಒಳಗಡೆ ಹೋಗ್ಕೊಳ್ಳಿ